Hello students, welcome back all of you to my English class. Today we are going to continue the poem number 1. But before that, I would like to repeat the same things discussed in the last period. Please, all of you, take this textbook in your hand and open the page number 18. Okay. Poem number 1, Grandma Climbs a Tree. In this poem, the poet Ruskin Bond wrote about his own grandmother. And her continuing childish habits and desire. Ruskin Bond is a well-known author, a well-known poet, and a well-known journalist. Already we have learned that he was born on 19th May 1934 in Kasauli, a cantonment area during the British rule. He wrote and published his first book, his first novel, when he was just 17 years old. Nearly, he wrote more than 30 books. He is popularly known as a children's author. Despite his childhood sufferings, he became a great poet, author, and a journalist. ಕವಿಯ ಬಾಲ್ಯದ ಬಗ್ಗೆ ಸ್ವಲ್ಪ ಹೇಳಬೇಕು ಅಂದರೆ, ಕವಿ ರಸ್ಕಿನ್ ಬಾಂಡ್ ಅವರು 7 ವರ್ಷ ವಯಸ್ಸಿನವರಿದ್ದಾಗಲೇ ಅವರ ತಾಯಿ ರಸ್ಕಿನ್ ಬಾಂಡ್ ಅವರ ಕುಟುಂಬದ ಜೊತೆ ವಿಚ್ಛೇದನವನ್ನು ಪಡ್ಕೊಂಡಿರ್ತಾರೆ. ಹಾಗಾಗಿ ರಸ್ಕಿನ್ ಬಾಂಡ್ ಅವರು ತಾಯಿಯಿಂದ ದೂರ ಉಳಿತಕ್ಕಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಕಲ್ಕತ್ತಾನಲ್ಲಿ ತಂದೆ ಬ್ರಿಟಿಷ್ ಆರ್ಮಿಯೊಳಗೆ ಅಧಿಕಾರಿಗಳಾಗಿದ್ರು. ಅವ್ರ ಜೊತೆ ರಸ್ಕಿನ್ ಬಾಂಡ್ ಬಹಳ ದಿವಸ ಉಳಿಲಿಲ್ಲ. ದುರ್ದೈವ, ರಸ್ಕಿನ್ ಬಾಂಡ್ ಅವರು ಕೇವಲ 10 ವರ್ಷ ವಯಸ್ಸಿನವರಿದ್ದಾಗಲೇ ತನ್ನ ತಂದೆಯನ್ನೂ ಕೂಡ ಕಳ್ಕೊಂಡಿದ್ದಾರೆ. ರಸ್ಕಿನ್ ಬಾಂಡ್ lost his father at his early age. ಈ ರೀತಿಯ ಒಂದು ಸನ್ನಿವೇಶದಲ್ಲಿನೂ ಕೂಡ ಅವರು 30ಕ್ಕಿಂತ ಅಧಿಕ ಪುಸ್ತಕಗಳನ್ನು ಬರೆದಿದ್ದು ಒಂದು ದೊಡ್ಡ ಸಾಧನೆ. ಅಷ್ಟೇ ಅಲ್ಲ, ರಸ್ಕಿನ್ ಬಾಂಡ್
was awarded with many prizes like Padma Shri, Padma Bhushan, Sahitya Academy, etc. ಈ ಪದ್ಯದಲ್ಲಿ ಅವರು ತನ್ನ ಅಜ್ಜಿಯ ಬಗ್ಗೆ, ತನ್ನ ಅಜ್ಜಿಯ ಎಕ್ಸ್ಟ್ರಾರ್ಡಿನರಿ ಎಬಿಲಿಟಿಯ ಬಗ್ಗೆ ಬಹಳ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ. ಒಂದು ಅಂಶ ನಾವು ನೆನ್ಪಿಟ್ಕೊಳ್ಬೇಕು. ಇನ್ ದಿಸ್ ಪೋಯಮ್ ದ ಪೋಯಟ್ ರಸ್ಕಿನ್ ಬಾಂಡ್ ಈಸ್ ದ ಸ್ಪೀಕರ್. ಇದನ್ನು ನಾವು ನೆನ್ಪಿಟ್ಕೊಳ್ಳೇಬೇಕು. ಯಾಕೆ? ಪದ್ಯದಲ್ಲಿ ಎಲ್ಲೆಲ್ಲಿ ಫಸ್ಟ್ ಪರ್ಸನ್ ಪ್ರನೌನ್ಗಳು ಬಂದಿರ್ತವೆ, ಫಾರ್ ಎಕ್ಸಾಂಪಲ್ ಐ, ಮೀ, ಮೈ, ಈ ಒಂದು ಫಸ್ಟ್ ಪರ್ಸನ್ ಪ್ರನೌನ್ಗಳು, ಫಸ್ಟ್ ಪರ್ಸನ್ ಪ್ರನೌನ್ಸ್ represent the speaker. ಹಾಗಾಗಿ ಇನ್ ದಿಸ್ ಪೋಯಮ್ Ruskin Bond is the speaker. Let's go to first paragraph. My grandmother was a genius. You would like to know why? Kavi ಹೇಳ್ತಾರಾ? The poet Ruskin Bond calls his grandmother a genius woman. And he asks the reader a question. Why did he call his grandmother a genius? Would you like to know? ಯಾಕೆ ನಾನು ಅಜ್ಜಿನ ಜೀನಿಯಸ್ ಅಂತ ಕರೆದೀನಿ ತಿಳ್ಕೊಳ್ಬೇಕಾ? ಅದಕ್ಕೆ ಉತ್ತರ ಇದೆ, ಬಿಕಾಸ್ ಶಿ ಕುಡ್ ಕ್ಲೈಂಬ್ ಟ್ರೀಸ್. ಕಾರಣ, ಜೀನಿಯಸ್ ಅನ್ನೋದಕ್ಕೆ ಕಾರಣ ಅಜ್ಜಿ ಮರವನ್ನ ಹತ್ತುವಳು. Spreading her height, she would be up their branches in a tree. Ruskin Bond ಅಜ್ಜಿಯ ಒಂದು ಸ್ಪೇಷಿಯಲ್ ಸ್ಕಿಲ್ ಬಗ್ಗೆ ಇಲ್ಲಿ ಹೇಳ್ತಾ, he says that his grandmother could climb all types of trees. ಸಹಜವಾಗಿ ನಾವು ನಿಸರ್ಗದಲ್ಲಿ ನೋಡಿದಾಗ ಮರಗಳ ಬೆಳವಣಿಗೆ ಎರಡು ಪ್ರಕಾರದ್ದು ಅನ್ನೋದು ಕಂಡುಬರುತ್ತದೆ. ಕೆಲವೊಂದು ಮರಗಳು ಅಗಲವಾಗಿ ಪಸರಿಸಿದ್ದು, ಇನ್ನು ಕೆಲವೊಂದು ಮರಗಳು ಉದ್ದನೆ ಬೆಳೆದಿದ್ದು. ಉದಾಹರಣೆಗೆ a mango tree. A mango tree grows parallelly wide. ಉದಾಹರಣೆಗೆ ತೆಂಗಿನ ಮರ. ಆ ಕೋಕೋನಟ್ ಟ್ರೀ ಗ್ರೋಸ್ ಟಾಲ್, ಉದ್ದ ಬೆಳೆದಿರ್ತಕ್ಕಂಥದ್ದು. ಅಗಲ ಪಸರಿಸಿರ್ತಕ್ಕಂತಹ ಸ್ಪ್ರೆಡ್ಡಿಂಗು, ಉದ್ದ ಬೆಳೆದಿರ್ತಕ್ಕಂತಹ ಹೈ, ಎರಡೂ ಪ್ರಕಾರದ ಮರಗಳನ್ನು ಶಿ ವುಡ್ ಬಿ ಅಪ್ ದರ್ ಬ್ರಾಂಚಸ್ ಇನ್ ಅ ಟ್ರೈ. ತಕ್ಷಣ ಆ ಟೊಂಗೆಗಳನ್ನು ಹತ್ತತಕ್ಕಂತಹ ನಿಪುಣತೆ ನಮ್ಮ ಅಜ್ಜಿ ಹತ್ತಿರ ಇದೆ. ಅಂಡ್ ಮೈಂಡ್ ಯು, ಇಲ್ಲಿ ರಸ್ಕಿನ್ ಬಾಂಡ್ ಒತ್ತಿ ಹೇಳ್ತಾರೆ, ನೆನಪಿಡಿ. ಮೈಂಡ್ ಯು, ನೆನಪಿಡಿ. ಯು ಶುಡ್ ರಿಮೆಂಬರ್ ಇಟ್. ವೆನ್ ಲಾಸ್ಟ್ she climbed the tree, she was 62. Great. At the age of 62, a person will laugh with the physical strength. ಸಹಜವಾಗಿ 60-50 ವರ್ಷ ದಾಟಿದ ಕೂಡಲೇ ದೈಹಿಕ ಸಾಮರ್ಥ್ಯವನ್ನು ನಾವು ಕಳ್ಕೊಂಡಿರ್ತೀವಿ. ಆದರೆ ರಸ್ಕಿನ್ ಬಾಂಡರ ಅಜ್ಜಿ ಲಾಸ್ಟ್ ಟೈಮ್ ಮರ ಹತ್ತಿದಾಗ she was 62 years old. Ever since a childhood,
she had this gift, this skill, ಈ ಒಂದು ನಿಪುಣತೆ ಬಾಲ್ಯದಿಂದಲೇ ಅವಳು ಬೆಳೆಸ್ಕೊಂಡಿರ್ತಕ್ಕಂಥದ್ದು. 62 ವರ್ಷ ವಯಸ್ಸಿನವರೆಗೂ ಅದನ್ನ ಹಾಗೇನೆ ಮುಂದುವರಿಸ್ಕೊಂಡು ಬಂದಿರತಕ್ಕಂತಹ ಅಜ್ಜಿ ನಮ್ಮ ಅಜ್ಜಿ. ಅದಕ್ಕಾಗಿ ಕವಿ ರಸ್ಕಿನ್ ಬಾಂಡ್ calls his grandmother a genius woman for being happier in a tree than in a lift. ನೋಡಿ, ಮರ ಹತ್ತಬೇಕು, ಲಿಫ್ಟ್ ನ ಕುಂತು ಮೇಲೆ ಹೋಗ್ಬೇಕು. ಈ ಎರಡರಲ್ಲಿ ಅಜ್ಜಿಗೆ ತುಂಬಾ ಇಷ್ಟ ಆಗ್ತಕ್ಕಂಥದ್ದು ಮರ ಹತ್ತೋದು. ಲಿಫ್ಟ್ ನೊಳಗೆ ಕುಂತು ಮೇಲೆ ಹೋಗೋದು, ಅದಕ್ಕಿಂತಲೂ ಅವಳಿಗೆ ಇಷ್ಟ ಬರ್ತಕ್ಕಂಥದ್ದು ಮರ ಹತ್ತೋದು. It shows that the last line shows that grandmother loved the nature and the trees very much. ಮರಗಳನ್ನ ಮತ್ತು ನಿಸರ್ಗವನ್ನ ಅಜ್ಜಿ ಬಹಳ ಪ್ರೀತಿ ಮಾಡ್ತಿದ್ಳು ಅನ್ನೋದು ಗುರ್ತಾಗುತ್ತೆ. ಈ ಅಂಶ ನಾವು ಈಗಾಗಲೇ ಕಲ್ಕೊಂಡಿದ್ದೇವೆ ನಿನ್ನೆ ಸೆಷನ್ ಒಳಗೆ. ಅದನ್ನೇ ಇನ್ನೊಮ್ಮೆ ಮನನ ಮಾಡ್ಕೊಳ್ಳೋಣ. ಎಷ್ಟು ಸಲ ರಿಪೀಟ್ ಮಾಡ್ತೀವೋ ಸಮರಿ ಅಷ್ಟೊಂದು ಪರಿಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಲೆಟ್ us go to second stanza. And thou, as years went by, she would be told that climbing trees should stop when one grew old, and that growing old should be gone about gracefully. She would laugh and say, well, I will grow disgracefully. I can do it better. And we had to agree, for in all the garden there wasn't a tree. As years went by, ವರ್ಷಗಳು ಉರುಳುತ್ತಾ ಹೋದು. ಅಜ್ಜಿ ಬೆಳೆದು ದೊಡ್ಡವಳಾಗ್ತಾ ಆಗ್ತಾ ವಯಸ್ಸಾಗಲಿಕ್ಕೆ ಪ್ರಾರಂಭ ಆಯಿತು. ಅವಾಗ she would be told, ಅವಳು ಹೇಳಲ್ಪಟ್ಲು, her well-wishers, her neighbors, people advised her, ಸಲಹೆ ಮಾಡಿದ್ರು ಅಜ್ಜಿಗೆ. ಏನಂತೆ? that climbing a tree they should stop. ಮರ ಹತ್ತೋದನ್ನ ನಿಲ್ಲಿಸಲೇಬೇಕು. ಯಾವಾಗ ಹೇಳಿದ್ದು? ಆಸ್ ಇಯರ್ಸ್ ವೆಂಟ್ ಬೈ, ವರ್ಷಗಳು ಉರುಳ್ತಾ ಅಜ್ಜಿ ಮುದುಕಿ ಆಗ್ತಾ ಇದ್ದಾಗ ಅವಳ ಹಿತೈಷಿಗಳು ಜನ ಅವಳಿಗೆ ಸಲಹೆ ಕೊಟ್ಟರು, ಅಮ್ಮ ಯು ಶುಡ್ ಸ್ಟಾಪ್ ಕ್ಲೈಂಬಿಂಗ್ ಟ್ರೀ, ಮರ ಹತ್ತೋದನ್ನ ನೀನು ನಿಲ್ಲಿಸಲೇಬೇಕು. ಕಾರಣ ಕೊಡ್ತಾರೆ. ಯಾಕೆ? ವೆನ್ ಒನ್ ಗ್ರೀವ್ ಓಲ್ಡ್, ಒಬ್ಬ ವ್ಯಕ್ತಿ ಬೆಳೆದು ದೊಡ್ಡವನಾದಂತೆ ಇಂತಹ ಬಾಲ್ಯದ ಚಟುವಟಿಕೆಗಳನ್ನ ಬಿಡಬೇಕು. ಇದು ಒಂದು ಒಳ್ಳೆ ಸಲಹೆ. ದ ವೆಲ್ ವಿಷರ್ಸ್ ಅಂಡ್ ದ ಪೀಪಲ್ ಅಡ್ವೈಸ್ಡ್ ದ ಪೋಯಟ್ಸ್ ಗ್ರ್ಯಾಂಡ್ ಮದರ್ ಅಂಡ್ ದಟ್, ಮತ್ತೆ ಮುಂದುವರ್ಸಿ ಹೇಳ್ತಾರ, ಅಂಡ್ ದಟ್ ಗ್ರೋಯಿಂಗ್ ಓಲ್ಡ್ ಶುಡ್ ಬಿ ಗಾನ್ ಅಬೌಟ್ ಗ್ರೇಸ್ಫುಲ್ಲಿ. ಹೇಗೆ ವಯಸ್ಸಾಗ್ತಾ ಹೋಗುತ್ತೆ ಗೌರವಯುತ ಬದುಕನ್ನ ಬದುಕಬೇಕು. ಮರ ಹತ್ತಕ್ಕಂತಹ ಬಾಲ್ಯದ ಚಟುವಟಿಕೆಗಳನ್ನ ವಯಸ್ಸಾಗ್ತಾ ಇದ್ದಾಗ ಬಿಟ್ಬಿಡ್ಬೇಕು, ಗೌರವದಿಂದ ಜೀವನ ಮಾಡಬೇಕು ಅಂತೆ ಹಿತೈಷಿಗಳು ಅಜ್ಜಿಗೆ ಸಲಹೆ ಕೊಡ್ತಾರೆ. ಆದ್ರೆ ಅಜ್ಜಿ ಹೇಳೋದೇನ್ ನೋಡಿ, ಶುಡ್ ಲಾವ್, ಅವರ ಅಡ್ವೈಸ್ ಅನ್ನ ಕೇಳಿ. ದ ಗ್ರ್ಯಾಂಡ್ ಮದರ್ ಲಾವ್, ಅಜ್ಜಿ ನಗುತ್ತಳ ಇನ್ ಸೇ, ನಗುತ್ತಾ ನಗುತ್ತಾ ಹೇಳ್ತಾಳ, ವೆಲ್ ಸರಿ, ಮತ್ತೆ ಐ ವಿಲ್ ಗ್ರೋ ಡಿಸ್ಗ್ರೇಸ್ಫುಲ್ಲಿ, ನಾನು ಅಗೌರವದಿಂದ ಬದುಕ್ತೀನಿ. ಬಟ್ ಐ ಆಮ್ ನಾಟ್ ರೆಡಿ ಟು ಸ್ಟಾಪ್ ಕ್ಲೈಂಬಿಂಗ್ ಟ್ರೀ, ಮರ ಹತ್ತೋದನ್ನ ಮಾತ್ರ ನಾನು ನಿಲ್ಲಿಸೋದಿಲ್ಲ. ಐ ಆಮ್ ರೆಡಿ ಟು ಗ್ರೋ ಡಿಸ್ಗ್ರೇಸ್ಫುಲ್ಲಿ,
ಅಗೌರವದಿಂದ ಬದುಕಲಿಕ್ಕೆ ತಯಾರದೀನಿ, ಆದ್ರೆ ಮರ ಹತ್ತೋದನ್ನ ನಿಲ್ಲಿಸಲ್ಲ. ಯಾಕೆ ಯಾಕೆ ಅಂದ್ರೆ ಐ ಕ್ಯಾನ್ ಡೂ ಇಟ್ ಬೆಟರ್. ಮರ ಹತ್ತತಕ್ಕಂತಹ ಕೆಲಸ ಐ ಕ್ಯಾನ್ ಡೂ ಇಟ್ ಬೆಟರ್, ಅದನ್ನ ನಾನು ತುಂಬಾ ಚೆನ್ನಾಗಿ ಮಾಡಬಲ್ಲೆ. ಹಾಗಾಗಿ ಐ ಆಮ್ ರೆಡಿ ಟು ಗ್ರೋ ಡಿಸ್ಗ್ರೇಸ್ಫುಲ್ಲಿ, ಬಟ್ ಐ ಆಮ್ ನಾಟ್ ರೆಡಿ ಟು ಸ್ಟಾಪ್ ಕ್ಲೈಂಬಿಂಗ್ ಟ್ರೀಸ್ ಅಂತೆ ಖಡಾಖಂಡಿತ ಉತ್ತರ ಕೊಟ್ಟಾಗ, ಅಂಡ್ ವಿ ಹ್ಯಾಡ್ ಟು ಅಗ್ರಿ, ಅವಳ ಮಾತನ್ನು ನಾವು ಒಪ್ಕೊಳ್ಳೇಬೇಕಾಯಿತು. ಫಾರ್ ಇನ್ ಆಲ್ ದ ಗಾರ್ಡನ್ ದೇರ್ ವಾಸಂಟ್ ಅ ಟ್ರೀ she hadn't been up at one time or another. ರಸ್ಕಿನ್ ಬಾಂಡ್ ಹೇಳ್ತಾರ, ಗಾರ್ಡನ್ ಅಲ್ಲಿ ಇರ್ತಕ್ಕಂತಹ, ತೋಟದಲ್ಲಿರ್ತಕ್ಕಂತಹ ಒಂದು ಗಿಡನೂ ಕೂಡ ಅಜ್ಜಿ ಏರದೆ ಉಳ್ಕೊಂಡಿದೆ, ಒಂದು ಗಿಡನೂ ಉಳ್ಕೊಂಡಿದ್ದಿಲ್ಲ. ಅಂದ್ರೆ ಒಂದಿಲ್ಲ ಒಂದು ಸಲ ಅವಳು ಎಲ್ಲ ಗಿಡಗಳನ್ನ ಹತ್ತಿದ್ದು, ಎಲ್ಲ ಮರಗಳನ್ನ ಅವಳು ಒಂದಿಲ್ಲ ಒಮ್ಮೆ ಏರಿದಾಳೆ. ಅದು ಅಗಲ ಮರ ಇರ್ಬೋದು, ಅದು ಎತ್ತರದ್ದಿರ್ಬೋದು, ಎಂಥದ್ದೇ ಮರ ಗಾರ್ಡನ್ ಅಲ್ಲಿ ಇದೆ ಅಂದ್ರೆ ಆ ಮರ ನಮ್ಮ ಅಜ್ಜಿ ಹತ್ತಿದ್ದೇ ಇದೆ. ಹ್ಯಾವಿಂಗ್ ಲರ್ನ್ ಟು ಕ್ಲೈಂಬ್ ಫ್ರಮ್ ಅ ಲವಿಂಗ್ ಬ್ರದರ್, ಈ ಒಂದು ಸ್ಕಿಲ್ ಅನ್ನ, ಮರ ಹತ್ತತಕ್ಕಂತಹ ಸ್ಕಿಲ್ ಅನ್ನ ಅಜ್ಜಿ ಎಲ್ಲಿಂದ ಕಲ್ಕೊಂಡಿದ್ದಾಳೆ? ಹ್ಯಾವಿಂಗ್ ಲರ್ನ್ ಟು ಕ್ಲೈಂಬ್ ಫ್ರಮ್ ಅ ಲವಿಂಗ್ ಬ್ರದರ್, ಅಜ್ಜಿ ತನ್ನ ಪ್ರೀತಿಯ ಸಹೋದರನಿಂದ ಈ ಒಂದು ಪ್ರತಿಭೆ, ಈ ಒಂದು ನಿಪುಣತೆಯನ್ನ ಅವಳು ಕಲ್ಕೊಂಡಿದ್ದು ಯಾವಾಗ? ವೆನ್ ಶಿ ವಾಸ್ 6. At the age of 6, the poet's grandmother learned to climb a tree. 6 ವರ್ಷ ಚಿಕ್ಕವಳಿದ್ದಾಗಲೇನೆ ಮರ ಹತ್ತತಕ್ಕಂತಹ ಒಂದು ನಿಪುಣತೆ ತನ್ನ ಅಜ್ಜಿಯಿಂದ ಅವಳು ಕಲ್ಕೊಂಡಿದ್ದಾಳೆ ಅಂತ. ಬಟ್ ಇಟ್ ವಾಸ್ ಫಿಯರ್ಡ್ ಬೈ ಆಲ್. ಅವಳೇನು ಮರ ಹತ್ತುತ್ತಿದ್ಳು, ವಯಸ್ಸಾದಂತೆ, ವರ್ಷಗಳು ಉರುಳ್ತಾ ಇದ್ದಂತೆ ಎಲ್ರಿಗೂ ಒಂದು ಭಯ. ಅದು ಯಾವ ಭಯ? ಇಟ್ ವಾಸ್ ಫಿಯರ್ಡ್ ಬೈ ಆಲ್ ದ್ಯಾಟ್ ಒನ್ ಡೇ ಶಿ ವುಡ್ ಹ್ಯಾವ್ ಅ ಟೆರಿಬಲ್ ಫಾಲ್. ಅಂಜಿಕೆ ಇದ, ಒಂದಿಲ್ಲ ಒಂದು ದಿವಸ ಶಿ ವುಡ್ ಬಿ ಅ ಟೆರಿಬಲ್ ಫಾಲ್, ಅವಳು ಮರದಿಂದ ಬಿದ್ದು ಬಿಡುತ್ತಳ. ಈ ಭಯ ವರ್ಷಗಳು ಉರುಳ್ತಾ ಇದ್ದಂತೆ ಎಲ್ಲರಿಗೂ ಕಾಡ್ತಾ ಇರ್ತಕ್ಕಂತಹ ಭಯ. ದ ಔಟ್ಕಮ್ ವಾಸ್ ಅ ಡಿಫರೆಂಟ್. ಎಲ್ಲರೂ ಭಯ ಪಟ್ಟಿದ್ದೇ ಬೇರೆ, ಅಲ್ಲಿ ನಡೆದಿದ್ದೇ ಬೇರೆ. ಅವಳು ಯಾವತ್ತೂ ಮರದಿಂದ ಕೆಳಗೆ ಬೀಳಲೇ ಇಲ್ಲ, ಆದರೆ ನಡೆದಿದ್ದೇ ಬೇರೆ. ಯಾವುದು? ದ ಔಟ್ಕಮ್ ವಾಸ್ ಡಿಫರೆಂಟ್ ವೈಲ್ ವಿ ವೇರ್ ಇನ್ ಟೌನ್. ಯಾವಾಗ ರಸ್ಕಿನ್ಸ್ ಬಾಂಡ್ ಫ್ಯಾಮಿಲಿ ಶಿಫ್ಟೆಡ್ ಟು ಅ ಟೌನ್, ಕವಿಯ ಕುಟುಂಬ ಪಟ್ಟಣದಲ್ಲಿ ವಾಸ ಮಾಡ್ತಾ ಇದ್ದಾಗ, ಶಿ ಕ್ಲೈಂಬ್ಡ್ ಅ ಟ್ರೀ. ಅಲ್ಲಿನೂ ಕೂಡ ಅಜ್ಜಿ ಮರ ಹತ್ತಿದ್ಳು. ಪಟ್ಟಣದೊಳಗೂ ಕೂಡ ಅವಳು ತನ್ನ ಚಟ, ತನ್ನ ಬಿಹೇವಿಯರ್ ಬಿಡ್ಲಿಲ್ಲ. ಶಿ ಕ್ಲೈಂಬ್ಡ್ ಅ ಟ್ರೀ ಅಂಡ್ ಕುಡಂಟ್ ಕಮ್ ಡೌನ್. ವಯಸ್ಸಾಗಿದೆ, ಮರ ಏನೋ ಹತ್ತಿದ್ಳು, ಬಟ್ ಶಿ ಕುಡಂಟ್ ಕಮ್ ಡೌನ್. ಆದ್ರೆ ಕೆಳಗೆ ಬರಲಿಕ್ಕೆ ಅವಳಿಗೆ ಸಾಧ್ಯ ಆಗಲಿಲ್ಲ. ಇಲ್ಲಿಯವರೆಗೆ ನಾವು ಲಾಸ್ಟ್ ಪೀರಿಯಡ್ ನಲ್ಲಿ ಡಿಸ್ಕಸ್ ಮಾಡಿದ್ದು. ನಾವು ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ದ 4th paragraph. After the rescue in the town, grandma climbed the tree, but she couldn't come down. ಪಟ್ಟಣದಲ್ಲಿದ್ದಾಗ ಅಜ್ಜಿ ಒಂದು ಮರ ಹತ್ತಿದ್ರು, ಆದರೆ ಕುಡಂಟ್ ಕಮ್ ಡೌನ್, ಗಿಡದಿಂದ ಕೆಳಗೆ ಬರಲಿಕ್ಕೆ ಆಗ್ತಾ ಇರಲಿಲ್ಲ. After the rescue, when the people rescued her, ಜನ ಮರದಿಂದ ಅವಳನ್ನು ಕೆಳಗಿಳಿಸಿದ್ರು.
ಅವಳನ್ನ ಆಪತ್ತಿನಿಂದ ಪಾರು ಮಾಡಿದ್ರು. The doctor took Granny's temperature and said, ಅಜ್ಜಿ ಮರದಿಂದ ಏಲಿಕ್ಕೆ ಆಗ್ತಾ ಇಲ್ಲ ಅಂತ ಗಾಬರಿಯಾಗಿದ್ಳು. ಜನ ಆಪತ್ತಿನಿಂದ ಉಳಿಸ್ಕೊಂಡ ಮೇಲೆ ಡಾಕ್ಟರ್ ಬರ್ತಾರೆ. took Granny's temperature, ಜ್ವರ ಎಷ್ಟಿದೆ ಪರೀಕ್ಷೆ ಮಾಡ್ತಾರ. ಅಂಡ್ ಸೇ, ಆಮೇಲೆ ಡಾಕ್ಟರ್ ಹೇಳೋದು, I strongly recommend quite a week in bed. After taking her temperature, the doctor advised the grandmother to take a bed rest for 1 week. ಜ್ವರ ತುಂಬ ಇರೋದ್ರಿಂದ ಡಾಕ್ಟರ್ ಸಲಹೆ ಕೊಡ್ತಾರ, 1 ವಾರ ವಿಶ್ರಾಂತಿಯನ್ನು ತಗೊಳ್ಬೇಕು. We sighed with the relief. ಡಾಕ್ಟರ್ನ ಮಾತನ್ನು ಕೇಳಿ we refers to the family members. ಇಲ್ಲಿ we ಅಂದ್ರೆ ನಾವು ಅಂದ್ರೆ ಯಾರು? ಕುಟುಂಬ ಸದಸ್ಯರು. sighed with the relief, ವಿಶ್ರಾಂತಿಯ ನೆಮ್ಮದಿಯ ನಿಟ್ಟುಸಿರನ್ನ ಬಿಟ್ಟಿವು. and tucked her well. 1 ವಾರ ಅವಳ ಜೊತೆನೆ ಇಡೀ ಕುಟುಂಬದವರು ಅಜ್ಜಿಯ ಒಂದು ಶುಶ್ರೂಷೆಯನ್ನ ಮಾಡಿದ್ರು. ಪುವರ್ ಗ್ರಾನಿ, ಪಾಪ ಅಜ್ಜಿ. ಅವಳಿಗೆ ಒಂದು ಕೋಣೆಯೊಳಗೆ ಹಾಸಿಗೆ ಮೇಲೆ ಉಳ್ಕೊಂಡು ರೂಢಿ ಇಲ್ಲ, ಅಭ್ಯಾಸ ಇಲ್ಲ. ಪುವರ್ ಗ್ರಾನಿ, ಪಾಪ ಅಜ್ಜಿ. ಯಾವಾಗಲೂ ಮರ ಹತ್ತಬೇಕು, ಮರದ ಮೇಲೇನೆ ಸಮಯ ಕಳೀಬೇಕು. ಆ ಕಾರಣದಿಂದ ಅಜ್ಜಿ ಫರ್ಹದ್ ಅವಳಿಗಾಗಿ ಇಟ್ ವಾಸ್ ಲೈಕ್ ಅ ಬ್ರೀಫ್ ಸೀಸನ್ ಇನ್ ಹೆಲ್ತ್. ಅಜ್ಜಿಗಾಗಿ ವಿಶ್ರಾಂತಿ ಒಂದು ನರಕ ಯಾತನೆಯಾಯಿತು. ಹರ್ ಬೆಡ್ ರೆಸ್ಟ್ was like a brief season in hell. ಅವಳ ವಿಶ್ರಾಂತಿ ಅವಳಿಗೆ ನರಕದ ಯಾತನೆಯಾಯಿತು. confined to her bedroom, ಬೆಡ್ರೂಮಿನ ಬಂಧನದಲ್ಲಿ ಇರ್ತಕ್ಕಂಥದ್ದು. ಇಟ್ ವಾಸ್ ಲೈಕ್ ಅ ಶಾರ್ಟ್ ಪೀರಿಯಡ್ ಸ್ಪೆಂಟ್ ಇನ್ ಅ ಹೆಲ್. ನರಕದಲ್ಲಿ ಉಳ್ಕೊಂಡ ಹಾಗೆ ಈ ಒಂದು ಸಮಯ ಅವಳಿಗಾಗಿ ಅನಿಸ್ತಾ ಇದೆ. ವೈಲ್ ಎವ್ರಿ ಬ್ರೀಜ್, ಆ ಒಂದು ಸಂದರ್ಭದಲ್ಲಿ ಎವ್ರಿ ಬ್ರೀಜ್, ತಂಪಾದ ಗಾಳಿ. ವಿಸ್ಪರ್ಡ್ ಆಫ್ ಸಮರ್, ತಂಪಾದ ಗಾಳಿ ಬೀಸ್ತಾ ಇತ್ತು. ಅಂಡ್ ದ ಬ್ರೀಜ್ ವಿಸ್ಪರ್ಡ್, ತಂಪಾದ ಗಾಳಿ ಗುಡುಗುಡ್ತಾ ಇತ್ತು. ಆಫ್ ಸಮರ್, ಬೇಸಿಗೆಯ ಒಂದು ಮುನ್ಸೂಚನೆಯನ್ನು ಕೊಡ್ತಕ್ಕಂತಹ ತಂಪಾದ ಗಾಳಿ ಬೀಸ್ತಾ ಇತ್ತು. ಅಂಡ್ ಡ್ಯಾನ್ಸಿಂಗ್ ಲೀವ್ಸ್, ಹೊರಗಡೆ ಗಿಡದ ಮೇಲೆ ಇರ್ತಕ್ಕಂತಹ ಹೂಗಳು, ಎಲೆಗಳು ಕುಣಿದಾಡ್ತಾ ಇದ್ವು. ಸ್ವಲ್ಪ ಆಶ್ಚರ್ಯ ಅನಿಸ್ತೈತಿ. ತಂಪಾದ ಗಾಳಿ ಗುಂಗುಡ್ತೈತ, ಡ್ಯಾನ್ಸಿಂಗ್ ಲೀವ್ಸ್ಗಳು, ಎಲೆಗಳು ಕುಣಿದಾಡ್ತವು. ಈ ಒಂದು ವಾಕ್ಯದಲ್ಲಿ ಕವಿ ಅಲಂಕಾರವನ್ನು ಬಳಸಿದ್ದಾನೆ. ಇನ್ ದಿಸ್ ಲೈನ್, while every breeze whispered of summer and a dancing leaves, ಇಲ್ಲಿ ಒಂದು ಫಿಗರ್ ಆಫ್ ಸ್ಪೀಚ್ ಬಳಕೆಯನ್ನು ಮಾಡಿದ್ದಾನೆ. ಆ ಫಿಗರ್ ಆಫ್ ಸ್ಪೀಚ್ ಯಾವುದು ಅನ್ನೋದನ್ನ ಗುರ್ತು ಮಾಡಬೇಕು ಅಂದ್ರೆ ಪರ್ಸೋನಿಫಿಕೇಶನ್ ಇದೆ ಅಂತ ನಾವು ಹೇಳ್ಬೋದು. While every breeze whispered of summer and dancing leaves, in this sentence the poet used
while every breeze whispered of summer and dancing leaves. In this sentence, the poet Ruskin Bond personified breeze. ಅಂದ್ರೆ ಇದರ ಅರ್ಥ ಈ ಸಾಲಿನಲ್ಲಿ ಬಳಸಿರ್ತಕ್ಕಂಥ ಅಲಂಕಾರ. In this line, the poet used personification. Personification ಹೇಗೆ ಗುರುತು ಮಾಡಬೇಕು? ಇಲ್ಲಿ ನಾನು ಕೊಟ್ಟಿದ್ದಿದೆ ಪರ್ಸಾನಿಫಿಕೇಶನ್ ಒಂದು ವಾಕ್ಯದಲ್ಲಿ ಬಳಸಿದ್ದಾರೆ ಅಂದ್ರೆ ಆ ವಾಕ್ಯದಲ್ಲಿ ನಿರ್ಜೀವಿಯನ್ನ ಸಜೀವಿಯಂತೆ ವರ್ತಿಸ್ತಾ ಇದೆ. ಒಂದು ನಿರ್ಜೀವಿ ಸಜೀವಿಯಂತೆ ಕ್ರಿಯೆ ಮಾಡ್ತಾ ಇದೆ ಅಂತೆ ತೋರಿಸ್ಕೊಡ್ತಕ್ಕಂತಹ ವಾಕ್ಯ ಪರ್ಸೋನಿಫಿಕೇಶನ್ ಎಂದು ಗುರುತಿಸಲಾಗುತ್ತೆ. ಇನ್ನೊಂದು ಫಿಗರ್ ಆಫ್ ಸ್ಪೀಚ್ ಅನ್ನ ಇಲ್ಲಿ ಬಳಸಿದ್ದಾರೆ. ಇಟ್ ವಾಸ್ ಲೈಕ್ ಅ ಬ್ರೀಫ್ ಸೀಸನ್ ಇನ್ ಹೆಲ್. ಇಲ್ಲಿನೂ ಕೂಡ ಒಂದು ಅಲಂಕಾರ ಬಳಸಿದ್ದಿದೆ. ಇಟ್ ಅಂದ್ರೆ ಟೇಕಿಂಗ್ ಅ ಬೆಡ್ ರೆಸ್ಟ್. ಇಲ್ಲಿ ಬ್ರೀಫ್ ಸೀಸನ್ ಇನ್ ಹೆಲ್ ಅಂದ್ರೆ ನರಕ ಯಾತನೆ. ಈ ಎರಡರ ನಡುವೆ ಹೊಂದಾಣಿಕೆ ಮಾಡ್ತಾ ಇದ್ದಾಗ ಲೈಕ್ ಅನ್ನ ಬಳಸಿದ್ದಾರೆ. ಈ ವಾಕ್ಯದಲ್ಲಿ ಬಳಸಿರ್ತಕ್ಕಂತಹ ಅಲಂಕಾರ ಸಿಮಿಲಿಯಾಗಿದೆ. ಈಗ ಸಿಮಿಲಿ ಹೇಗೆ ಗುರುತಿಸಬೇಕು? ಯಾವ ವಾಕ್ಯದಲ್ಲಿ ಎರಡು ಬೇರೆ ಬೇರೆ ವಸ್ತುಗಳು, ಒಂದು ವಾಕ್ಯದಲ್ಲಿ ಎರಡು ಬೇರೆ ಬೇರೆ ವಸ್ತುಗಳ ನಡುವೆ ಹೊಂದಾಣಿಕೆಯನ್ನು ಮಾಡ್ತಾ ಇದ್ದಾಗ ಆಸ್, ಲೈಕ್, ಸೋ ಇಂತಹ ಪದಗಳನ್ನ ಬಳಸ್ಕೊಂಡು ಹೊಂದಾಣಿಕೆಯನ್ನು ಮಾಡಿದ್ದೇ ಆದರೆ ಆ ವಾಕ್ಯದಲ್ಲಿ ಬಳಸಿರ್ತಕ್ಕಂತಹ ಫಿಗರ್ ಆಫ್ ಸ್ಪೀಚು ಸಿಮಿಲಿ ಆಗಿದೆ ಅಂತೆ ನಾವು ಹೇಳ್ಬೋದು. ಈ ವಾಕ್ಯದಲ್ಲಿ ಹೊಸ ಪದಗಳು. ರೆಸ್ಕ್ಯೂ ಅಂದ್ರೆ ಉಳಿಸ್ಕೊಳ್ಳೋದು, ಬದುಕಿಸ್ಕೊಳ್ಳೋದು. ಸೈ ಅಂದ್ರೆ ಲಾಂಗ್ ಬ್ರೀತ್, ನಿಟ್ಟುಸಿರು ಬಿಡೋದು. ಆಮೇಲೆ ರಿಲೀಫ್. ರಿಲೀಫ್ ಅಂದ್ರೆ ಕಂಫರ್ಟೇಬಲ್ ಅಥವಾ ಸಮಾಧಾನ, ವಿಶ್ರಾಂತಿ. ಟಕ್ ಹರ್ ಅಪ್. ಟಕ್ ಹರ್ ಅಪ್ ಅಂದ್ರೆ ಜೊತೆಯಲ್ಲಿದ್ದು ಕಾಳಜಿ ವಹಿಸುವುದು. ಟಕ್ಡ್ ಹರ್ ಅಪ್ ಅಂದ್ರೆ ಜೊತೆಯಲ್ಲಿದ್ದು ಕಾಳಜಿ ವಹಿಸೋದು. ಕನ್ಫೈನ್. ಕನ್ಫೈನ್ ಕೀಪ್ ಅ ಪರ್ಸನ್ ಇನ್ ಅ ಪರ್ಟಿಕ್ಯುಲರ್ ಪ್ಲೇಸ್ ಅಥವಾ ಬಂಧನದಲ್ಲಿ. ಬ್ರೀಜ್. ಬ್ರೀಜ್ ಅಂದ್ರೆ ತಂಪಾದ ಗಾಳಿ, ಕೂಲ್ ಏರ್. ಈ ವಾಕ್ಯದಲ್ಲಿ ನಾವು ಎರಡು ಅಲಂಕಾರದ ಬಗ್ಗೆ, ಫಿಗರ್ ಆಫ್ ಸ್ಪೀಚ್ ಬಗ್ಗೆ ಕಲ್ಕೊಂಡಿವಿ. ಈ ಸ್ಟಾಂಜಾನಲ್ಲಿ ಬರ್ತಕ್ಕಂತಹ ಹೊಸ ಪದಗಳ ಬಗ್ಗೆ ತಿಳ್ಕೊಂಡಿವಿ. ಇಲ್ಲಿ ಈ ಪದ್ಯದಲ್ಲಿ ರೈಮಿಂಗ್ ವರ್ಡ್ಸ್ಗಳ ಜೋಡಿ ಸೇಡ್, ಬೆಡ್. ಸೇಡ್, ಬೆಡ್. ವೆಲ್, hell. Breathe,
leaves. ಈ ರೈಮಿಂಗ್ ವರ್ಡ್ಸ್ಗಳ ಜೋಡಿ pairs of rhyming words. ಹಾಗಾಗಿ I think you better understand the fourth stanza of the poem. Now let us go to fifth stanza. But she had held her peace till she felt stronger. Then she sat up and said, I will lie here no longer. And she called for my father and told him undaunted that a house in a treetop was what she now wanted. My dad knew his duties. He said, that is all right. You will have what you want, dear. I will start work tonight. But she had held her peace. Held her peace. Keep quiet. ಶಾಂತಳಾಗಿ ಕೂತ್ಕೊಳ್ಳೋದು. ಬೆಡ್ ರೆಸ್ಟ್ ನಲ್ಲಿದ್ದಾಳೆ, ವಿಶ್ರಾಂತಿ ತಗೊಳ್ಬೇಕಾಗಿದೆ. ಅದಕ್ಕಾಗಿ she had held her peace till she felt stronger. ಸ್ವಲ್ಪ ಅವಳಿಗೆ ಸಮಾಧಾನ ಅನಿಸ್ಬೇಕು, ಅಲ್ಲಿಯವರೆಗೆ ಮಾತ್ರ ಅವಳು ಶಾಂತ ರೀತಿಯಿಂದ ಪ್ರಶಾಂತವಾಗಿ ಕೋಣೆಯಲ್ಲಿ ಉಳ್ಕೊಂಡ್ಲು. Then ಆಮೇಲೆ when she felt stronger, then ಅವಳಿಗೆ ಒಂದು ಸ್ವಲ್ಪ ಮೈಯೊಳಗೆ ಬಲ ಬಂದಿದೆ ಅನಿಸಿದ ಕೂಡಲೇ she sat up, ಎದ್ದು ಕುಳಿತುಕೊಳ್ತಾಳ. and said, ಮತ್ತೆ ನಮ್ಮ ತಂದೆಗೆ ಹೇಳ್ತಾಳೆ ಏನಂತೆ, ಐ ವಿಲ್ ಲೈ ಹಿಯರ್ ನೋ ಲಾಂಗರ್. ಇಲ್ಲಿ ನಾನು ಬಹಳ ದಿವಸ ಉಳ್ಕೊಳ್ಳೋದಿಲ್ಲ. ಬೆಡ್ರೂಮ್ನೊಳಗೆ ಬೆಡ್ ರೆಸ್ಟ್ ನಲ್ಲಿ ನಾನು ಬಹಳ ದಿವಸ ಉಳ್ಕೊಳ್ಳೋಳು ಅಲ್ಲ. ಅದಕ್ಕಾಗಿ ಏನ್ ಮಾಡಿದ್ಳು ಆಕೆ, ಅಂಡ್ ಸಿ ಕಾಲ್ಡ್ ಫಾರ್ ಮೈ ಫಾದರ್. ದೆನ್ ಗ್ರ್ಯಾಂಡ್ ಮದರ್ ಕಾಲ್ಡ್ ಫಾರ್ ಹರ್ ಸನ್, ದ ಪೋಯಿಟ್ಸ್ ಫಾದರ್. ತನ್ನ ಮಗನನ್ನ ಕರೀತಾಳೆ, ಕವಿಯ ತಂದೆಯನ್ನ ಕರೀತಾಳೆ. ಕರೆದು ಟೋಲ್ಡ್ ಹಿಮ್ ಅನ್ಡಾಂಟೆಡ್, ವಿಥೌಟ್ ಎನಿ ಹೆಜಿಟೇಷನ್. ಗ್ರ್ಯಾಂಡ್ ಮದರ್ ಆರ್ಡರ್ಡ್ ಹರ್ ಸನ್, ತನ್ನ ಮಗನಿಗೆ ಆದೇಶವನ್ನು ಕೊಡ್ತಾಳೆ. ಏನಂತೆ, that a house in a tree top what she now wanted. ಮಗನಿಗೆ ಕರೆದು ಕೇಳ್ತಾಳ, ಐ ವಾಂಟೆಡ್ ದಟ್ ಹೌಸ್ ಆನ್ ಟ್ರೀ ಟಾಪ್. she demanded, grandmother demanded for a house on tree top. ರಸ್ಕಿನ್ ಬಾಂಡರ ತಂದೆಯವನ್ನ ಕರೆದು, ನನಗೆ ಗಿಡದ ಮೇಲೆ ಮನೆ ಬೇಕು, ನಾನಿಲ್ಲಿ ಬಹಳ ದಿವಸ ಉಳ್ಕೊಳ್ಳೋಳು ಅಲ್ಲ ಅಂತೆ ಸಿ ಟೋಲ್ಡ್ ಅನ್ಡಾಂಟೆಡ್. ಯಾವುದೇ ಅಳುಕು ಭಯ ಇರಲಾರ್ದನೆ ನೇರವಾಗಿ ಹೇಳಿದ್ಳು, ನನಗೆ ಗಿಡದ ಮೇಲೆ ಮನೆ ಬೇಕು. That a house in a tree top was what she now wanted. My dad knew his duties. ತಾಯಿಯ ಮಾತನ್ನ ಕೇಳಿದ ಕೂಡಲೇ the poet's father was a good son. He knew his duties towards his mother. ತಂದೆ ತಾಯಿಯ ಬಗ್ಗೆ ಮಗನ ಕರ್ತವ್ಯ ಏನು? To fulfill the wish and will of the parents is the duties of a good son. ಒಳ್ಳೆಯ ಮಗನ ಕರ್ತವ್ಯ ತಂದೆ ತಾಯಿಯ ಬಯಕೆಯನ್ನ ಪೂರ್ತಿ ಮಾಡ್ತಕ್ಕಂಥದ್ದು. ಅದು ರಸ್ಕಿನ್ ಬಾಂಡ್ ಅವರ ತಂದೆಗೆ ಚೆನ್ನಾಗಿ ಗುರ್ತಿತ್ತು. ಅದಕ್ಕಾಗಿ he said, the poets
Ruskin Bond's father said, that is all right. ಆಯ್ತಮ್ಮ, ಮನೆ ಕಟ್ಟೋಣ. ತನ್ನ ತಾಯಿಯ ಬಯಕೆಯನ್ನ ಪೂರ್ತಿ ಮಾಡೋದಕ್ಕೆ ರಸ್ಕಿನ್ ಬಾಂಡರ ತಂದೆ ತಯಾರಾಗಿ ಹೇಳ್ತಾರ, ದಟ್ ಇಸ್ ಆಲ್ ರೈಟ್, ಯು ವಿಲ್ ಹ್ಯಾವ್ ವಾಟ್ ಯು ವಾಂಟ್. ರಸ್ಕಿನ್ ಬಾಂಡರ ತಂದೆ ಹೇಳ್ತಾರ, ವಾಟ್ ಯು ವಾಂಟ್ ಯು ವಿಲ್ ಹ್ಯಾವ್ ಇಟ್. ಏನ್ ನಿನ್ನ ಬಯಕೆ ಇದೆ ಅದು ನಿನ್ನದಾಗುತ್ತೆ. ಡಿಯರ್, ಐ ವಿಲ್ ಸ್ಟಾರ್ಟ್ ವರ್ಕ್ ಟುನೈಟ್. ಇವತ್ತನೇ ನಾನು ಗಿಡದ ಮೇಲೆ ಮನೆ ಕಟ್ಟತಕ್ಕಂತಹ ಕೆಲಸವನ್ನ ಪ್ರಾರಂಭ ಮಾಡ್ತೀನಿ ಅಂತೆ ರಸ್ಕಿನ್ ಬಾಂಡರ ತಂದೆ ಒಪ್ಕೊಳ್ತಾರ. ಈ ರೀತಿಯಾಗಿ ಈ ಒಂದು 5th ಪ್ಯಾರಾಗ್ರಾಫ್ನಲ್ಲಿ ಬಂದಿರತಕ್ಕಂತಹ ಅಂಶ ತಮ್ಮೆಲ್ಲರಿಗೂ ತಿಳಿದಿರಬೇಕು ಅಂತ ಅನಿಸ್ತೈತಿ. ಇಲ್ಲಿ ಬಂದಿರತಕ್ಕಂತಹ ನ್ಯೂ ವರ್ಡ್ಸ್ಗಳ ಬಗ್ಗೆ ಈಗಾಗಲೇ ತಿಳ್ಕೊಂಡಿವಿ. ಇನ್ನ ಇಲ್ಲಿ ಹೆಲ್ಡ್ ಹರ್ ಪೀಸ್, ಕೀಪ್ ಕ್ವೈಟ್, ಅನ್ಡಾಂಟೆಡ್. ಅನ್ಡಾಂಟೆಡ್ ಮೀನ್ಸ್ ವಿಥೌಟ್ ಹೆಸಿಟೇಷನ್. ಡ್ಯೂಟೀಸ್ ಅಂದ್ರೆ ಕರ್ತವ್ಯ. ಈ ರೀತಿಯಾಗಿ ನಾವು ಈ ಪ್ಯಾರಾಗ್ರಾಫ್ ಅನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿವಿ. ಮುಂದಿನ ಭಾಗ ನಾಳೆಯ ಸೆಷನ್ನಲ್ಲಿ. ಥ್ಯಾಂಕ್ ಯು. ಸ್ಟೇ ಹೋಮ್, ಸೇಫ್ ಹೋಮ್, ಬಿ ಹೆಲ್ದಿ.